ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆಗೆ ಶಂಕುಸ್ಥಾಪನೆ. ಗುರುಮಠಕಲ್ ಸಮಗ್ರ ಅಭಿವೃದ್ಧಿಗೆ ಆಡಳಿತ ಕಚೇರಿಗಳನ್ನು ತರುವೆ ಜನಪ್ರಿಯ ಶಾಸಕ ಶರಣಗೌಡ ಕಂದಕೂರ್. ನಗರಾಭಿವೃದ್ಧಿ ಇಲಾಖೆ ಹಾಗೂ ಯಾದಗಿರಿ ಜಿಲ್ಲಾಡಳಿತ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಮತ್ತು ಗುರುಮಠಕಲ್ ಪುರಸಭೆ ಸಂಯುಕ್ತಾಶ್ರಯದಲ್ಲಿ ಈ ಯೋಜನೆ ಆಯೋಜಿಸಲಾಗಿತ್ತು. ಗುರುಮಠಕಲ್ ಪಟ್ಟಣದ ಹೈದರಾಬಾದ್ ರಸ್ತೆ ಮಾರ್ಗದಲ್ಲಿ ಇಂದು ಅಮೃತ್ 2.0 ಯೋಜನೆ ಶಂಕುಸ್ಥಾಪನೆ ಮಾಡಿ, ಈ ಅಮೃತ್ 2.0 ಯೋಜನೆ ತಮ್ಮ ತಂದೆ ಮಾಜಿ ಶಾಸಕರಾದ ದಿವಂಗತ ನಾಗನಗೌಡ ಕಂದಕೂರ್ ರವರ ಕನಸಿನ ಯೋಜನೆಯಾಗಿದ್ದು, ಅವರ ಅವಧಿಯಲ್ಲಿಯೇ ಅನುಮೋದನೆಯಾಗಿತ್ತು. ಬಹು ಪ್ರಯತ್ನದ ನಂತರ 24.75 ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರಿನ ಘಟಕ ಯೋಜನೆ ಈಗ ಕಾರ್ಯರೂಪಕ್ಕೆ ಬರುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಈ ವೇಳೆ ಪುರಸಭೆ ಅಧ್ಯಕ್ಷೆ ಜಯಶ್ರೀ ಪೊಲೀಸ್ ಪಾಟೀಲ್, ಪುರಸಭೆ ಉಪಾಧ್ಯಕ್ಷೆ ರೇಣುಕಾ ಪಡಗೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾರ್ಯಪಾಲಕ ಅಭಿಯಂತರರು ನರಸಿಂಹರೆಡ್ಡಿ ಎನ್, ಯಾದಗಿರಿ ಕರ್ನಾಟಕ ನಗರ ನೀರು ಸರಬರಾಜು ಗುರುಮಠಕಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಂಬರೀಶ್ ಪಾಟೀಲ್, ಶರಣಗೌಡ ಎಇ, ವೀರಣ್ಣ ದೊಡ್ಮನಿ, ಗುರುಮಠಕಲ್ ಆರಕ್ಷಕ ನಿರೀಕ್ಷಕರು ಶಾಂತಗೌಡ ಬಿರಾದರ್, ತಹಸೀಲ್ದಾರ್ ಭಾರತಿ ದಂಡೋತಿ, ಮುಖ್ಯಾಧಿಕಾರಿ ಶರಣಬಸವ, ಸಿಪಿಡಿಒ ಸುಭಾಷ್ ಕಟಕಟಿ, ಜೆಡಿಎಸ್ ಮುಖಂಡರಾದ ಶರಣು ಅವಂಟಿ, ಗುರುಮಠಕಲ್ ಪುರಸಭೆ ಕಿರಿಯ ಅಭಿಯಂತರರು ಶ್ರೀ ಅಬ್ದುಲ್ ಅಲೀಂ, ಪುರಸಭೆ ಸದಸ್ಯರು ಮತ್ತು ನಾಮನಿರ್ದೇಶಕ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಜಗದೀಶ್ ಕುಮಾರ್ ಭೂಮಾ. शेषं विसर्जयेत ओम द्रवशद्रतं सलसद्रतं मातुर्दतं पूजांचकृष्ये श्री महागणाधिपतये नमः महास्वामिने नमः शंखस्थावर पूजांचकृष्ये साक्षात् नोदकेन स्थापयामि पूजयामि ओम भोर ಕಾರ್ಯಕ್ರಮ ನಡೀತಾ ಇದೆ. सहस्रपाद तपोमिं विष्णुता वृत्वात्तदिष्टदशाङ्गुलं एवेदकं सर्वं यत्फोतं यत्सभवं तामतस्तस्तेषानः यदन्नातिरोहदे एथावानस्य महिमातोऽध्यायागं च पूरुषः. ಶಿಲಾನ್ಯಾಸದ ಉದ್ಘಾಟನೆಯನ್ನು ನಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರಣಗೌಡ ಸಾಹೇಬರಿಂದ ಉದ್ಘಾಟನೆ. ಈ ಕಾಮಗಾರಿಯನ್ನ ನಮ್ಮ ತಂದೆಯವರು MLA ಇರುವಾಗ ರಾಜೀವ್ ಗೌಡರು KUWS ಅಧ್ಯಕ್ಷರಿದ್ದರು. ಆವತ್ತೇ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಆವತ್ತೇ 25 ಕೋಟಿ ಆಗಿದೆ ಅಂತ ಹೇಳಿದ್ವಿ. ಆದರೆ ನನಗೆ ಅನುದಾನ ಬರಲಿಲ್ಲ. ಹಾಗಾಗಿ ಮೊನ್ನೆ ಸರ್ಕಾರ ಬಂದ ಮೇಲೆ ಮೊನ್ನೆ ಭೈರತಿ ಸುರೇಶ್ ಅವ್ರಿಗೆ ಹೋಗಿ ವಾಸ್ತವಾಂಶನ ತಿಳಿಸಿದ ಮೇಲೆ ಸರ್ಕಾರದ ಗೈಡ್ಲೈನ್ಸ್ನಾಗ ಎಲ್ಲ ಕ್ಷೇತ್ರಗಳಿಗೂ ಮೊದಲನೇ ಹಂತ, ಎರಡನೇ ಹಂತದಾಗ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ತಗೋಬೇಕು, ಎರಡನೇ ಹಂತದಾಗ ತಾಲೂಕಾ ಕೇಂದ್ರಗಳನ್ನ ತಗೋಬೇಕಂತ ಸರ್ಕಾರ ಆದೇಶ ಇತ್ತು. ಈ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಇದು. ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ದು 50%, 40% ಸ್ಟೇಟ್ ಗೌರ್ಮೆಂಟ್ದು, 10% ನಿಮ್ಮ ಮುನ್ಸಿಪಾಲಿಟಿ. ಕಳೆದ ಆಗಿ ಈಗಾಗಲೇ ಕೆಲಸ ಹೆಚ್ಚು ಕಡಿಮೆ ಮುಗಿಬೇಕಾಗಿತ್ತು. ಸರ್ಕಾರದಾಗ ಸಹಜವಾಗಿ ಇಂಥವೆಲ್ಲ ಪ್ರಕ್ರಿಯೆಗಳು ನಡೀತವೆ. ನಾವು ಹೋಗಿ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ನಾನು ಇಬ್ಬರನ್ನ ಈ ಒಂದು ಇದಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಂದು ಮಾನ್ಯ ಮಂತ್ರಿಗಳು ಸುರೇಶ್ ಭೈರತಿ ಅವರಿಗೆ, ಮತ್ತು ಎರಡನೇದು ಏನಪ್ಪ ಅಂದ್ರೆ ಹಿಂದೆ ಸೆಕ್ರೆಟರಿ ಆಗಿದ್ದರು, ಈಗ ಡೆಲ್ಲಿಗೆ ಹೋಗಿದ್ದಾರೆ, ಅಜಯ್ ನಾಗಭೂಷಣ್ ಅವರು ಇದ್ರ ಬಗ್ಗೆ ಸುದೀರ್ಘವಾಗಿ ಮಾನ್ಯ ಮಂತ್ರಿಗಳಿಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ, ಇಲ್ಲ ಗುರುಮಿಠಕಲ್ಲನ್ನ ಯಾವ ಉದ್ದೇಶಕ್ಕೆ ಬಿಟ್ಟಿದ್ದಾರೆ ಬಿಡೇಬಾರದು. ಇಲಾಖೆದಾಗ ಇದು ಪ್ರತಿಯೊಂದು ಮನೆಗೆ ನೀರು ಬರಲೇಬೇಕು. ಯಾಕಂದ್ರೆ ಇವತ್ತು ಯಾವ ತರ ಗ್ರಾಮೀಣ ಪ್ರದೇಶದಲ್ಲಿ JJM ಇದೆ, ಆ ತರ ಸಿಟಿದಾಗ ಮಾಡ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಆದ್ರೂ ಕಾರಣಾಂತರದಿಂದ ಬಿಟ್ಟಾಗ ಮೊನ್ನೆ ಅಧಿಕಾರಿಗಳು ಮಂತ್ರಿಗಳಿಗೆ ಮನವರಿಕೆ ಮಾಡಿದ ಮೇಲೆ 25 ಕೋಟಿನ ಇವತ್ತು ಪ್ರತಿಯೊಬ್ಬ ನಾಗರಿಕ ಮನೆಗೂ ಸಹ
ನೀರನ್ನ ಒದಗಿಸ್ತಕ್ಕಂಥ ಕೆಲಸದ್ದು ಇದು ಉದ್ದೇಶ ಅಮೃತ 2 ಅಂತ ತಿಳ್ಕೊಂಡು. ಇದರಲ್ಲಿ ಏನಾಗಿದೆ, ಈಗ 25 ಕೋಟಿ ಅನುದಾನನ್ನ ಸರ್ಕಾರ ಒದಗಿಸಲಾಗಿದೆ. ನಮಗ್ ಕೊಟ್ಟಿರ್ತಕ್ಕಂಥ 25 ಕೋಟಿ ಅನುದಾನ ಸಾಲಲ್ಲ. ಇನ್ನು 15ರಿಂದ 20 ಕೋಟಿಗೇನೋ ಅಧಿಕಾರಿಗಳ ಎಸ್ಟಿಮೇಟ್ ಕಾಪಿಯನ್ನು ಕೊಟ್ಟಿದ್ದಾರೆ. ಅದ್ರೂ ನಾನು ಅನುದಾನನ ಕೊಡ್ತೀನಿ ಅಂತ ಮಾನ್ಯ ಮಂತ್ರಿಗಳು ಬೆಳಗ್ಗೆ ಫೋನ್ ಮಾಡಿ ತಿಳಿಸಿರ್ತಕ್ಕಂಥದ್ದಿದೆ. ಈಗೇನಾಗಿದೆ, ಇದು ಇಲ್ಲಿಂದ ಮಷಿನ್ಗಳು ಮಾಡಬೇಕು, ಪೈಪ್ ಲೈನ್ ಮಾಡಬೇಕು, ಮನೆ ಮನೆಗೆ ನಳ ಕೊಡ್ಬೇಕು. 2,000 ನಳಗಳಿಗೆ ಹೀಗೆ ಕೊಡ್ತಕ್ಕಂಥ ಅನುದಾನ ಸಾಲುತ್ತೆ. ಇನ್ನು 3,000 ನಳಗಳಿಗೆ ಅನುದಾನ ಬೇಕಾಗ್ತದೆ. ಆ ನಿಟ್ಟಿನಾಗ ಯಾವುದೇ ಕಾರಣಕ್ಕೂ ಪ್ಲಾನ್ ಹಂಗ ಇಟ್ಕೊಂಡಿವಿ ನಾವು. ಮುಂದಿನ 2055ನೇ ಇಸ್ವಿವರೆಗೂ ಜನಸಂಖ್ಯೆ ಅಲ್ಲಿವರೆಗೂ ಎಷ್ಟಾಗುತ್ತೆ ಅದರದ್ದು ಒಂದು ಆಧಾರದ ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದಿದೆ. ಮತ್ತು ಮಾನ್ಯ ಮಂತ್ರಿಗಳು ಈಗಾಗಲೇ ನಮಗೆ ಮಾತು ಕೊಟ್ಟಾರ ಮತ್ತು ಅಧಿಕಾರಿಗಳಿಂದ ಎಲ್ಲ ವರದಿಗಳನ್ನು ತರಿಸ್ಕೊಂಡಿದ್ದಾರೆ. ಇನ್ನೂ 15ರಿಂದ 20 ಕೋಟಿ ಏನೋ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳು ಅದಕ್ಕೆ ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆಂಬ ವಿಶ್ವಾಸ ಇದೆ. ಈ ವೇದಿಕೆ ಮುಖಾಂತರ ಇಡೀ ನಮ್ಮ ಜನಪ್ರತಿನಿಧಿಗಳಿರ್ಬೋದು ಮತ್ತು ಪಟ್ಟಣದ ಎಲ್ಲ ಜನತೆ ಪರವಾಗಿ ಮಾನ್ಯ ಮಂತ್ರಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ಕೆಲಸ ಕ್ವಾಲಿಟಿಲಿಂದ ಆಗಬೇಕು, ಫಾಸ್ಟ್ ಆಗಬೇಕು. ಈಗೆಲ್ಲೋ ನಾವು ಪೂಜೆ ಮಾಡ್ಕೊಂಡು ಬಿಟ್ಟು 6 ತಿಂಗಳ ವರ್ಷ ಗಟ್ಟಲೆ ಈಗ ನೋಡಿ OHT ಅಂತಂದ್ರೆ ಆಗಿ ಟೆಂಡರ್ ನಮ್ಮ ತಂದೆ ಇರುವಾಗ ಟೆಂಡರ್ ಆಗಿ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು OHT ಆಗಿಲ್ಲ, 5 ಲಕ್ಷ ಲೀಟರ್ದು ಕೆಲಸಗಳು ಸ್ವಲ್ಪ ಅಧಿಕಾರಿಗಳ ಮಟ್ಟದಾಗ ಸ್ವಲ್ಪ ಬೇಗ ಆಗಬೇಕು. ಮೊನ್ನೆ ಕಾಂಟ್ರಾಕ್ಟ್ರು ಒಳ್ಳೆ ನಾವು ದುಡ್ಡು ತಗೊಂಬಂದಿವಪ್ಪ ಹೆಣ್ಣಂದು ಒಳ್ಳೆ ಕೆಲಸ ಮಾಡ್ರಿ. ಆಮೇಲೆ ಇಲ್ಲಿ ಕೂತಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರಿಗೆ, ಗೌರವಾನ್ವಿತ ಸದಸ್ಯರಿಗೆ, ಪುರಸಭೆ ನಮ್ಗೆಲ್ಲರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ ಮತ್ತು ಜೊತೆಯಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ತಾವೆಲ್ಲರೂ ಮುಂದೆ ನಿಂತು ಕಾಳಜಿ ವಹಿಸಿ ಕ್ವಾಲಿಟಿಲಿಂದ ಮಾಡಬೇಕು ಮತ್ತು ಬೇಗ ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗಲ್ಲ. ಮೊನ್ನೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ಹೋದ್ರೆ 50 ಬೆಡ್ಡಿಂದು 50 ಬೆಡ್ ಆಸ್ಪತ್ರೆನ ಟೆಂಡರ್ ಆಗಿರ್ತಕ್ಕಂಥದ್ದಿದೆ. ಅದನ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಇನ್ನು ನಮ್ಮಲ್ಲಿ ರಿಂಗ್ ರೋಡಿಗೆ ನಾವು ಮಾನ್ಯ ಮಂತ್ರಿಗಳಿಗೆ ಪ್ರಸ್ತಾಪವನ್ನ ಸಲ್ಲಿಸಿದ ಪ್ರಯುಕ್ತ ಈಗಾಗಲೇ ಏಜೆನ್ಸಿಗೆ 25 ಲಕ್ಷ ರೂಪಾಯಿ ಕೊಟ್ಟು ಏಜೆನ್ಸಿ ಫಿಕ್ಸ್ ಮಾಡಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆಯದ್ದು ಅಮೌಂಟು ಎಷ್ಟಾಗ್ತದಂತ ಮೊನ್ನೆ ಏನೋ ಇಲ್ಲಿ ಯಾವುದೋ ರಾಯಚೂರಿಗೆ ಹೋಗುವಾಗ ಅಧಿಕಾರಿಗಳಿಗೇನು ಮಂತ್ರಿಗಳು ಫೋನ್ ಮಾಡಿ ಕೇಳಿದ್ದಾರೆ. ಒಂದು ಬೈಪಾಸ್ ರೋಡು ಕೊಡೋದಕ್ಕೆ ನನ್ನ ಅವಧಿಯಲ್ಲಿ ಕೊಡ್ತೀವಂತ ತಿಳ್ಕೊಂಡು ಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಆ ನಿಟ್ಟಿನಾಗ ಕೆಲಸ ಮಾಡೋದಿದೆ ಮತ್ತು ಬಹಳ ದಿವಸಗಳಿಂದ ಎಲ್ಲ ಮುನ್ಸಿಪಾಲಿಟಿ ಅಧ್ಯಕ್ಷರು ಇರ್ಬೋದು, ಸದಸ್ಯರು ಇರ್ಬೋದು, ಹಿಂದಿನವ್ರು ಇರ್ಬೋದು, ಈಗಿನವ್ರು ಇರ್ಬೋದು, ಮುಖಂಡರಿರ್ಬೋದು, ಬಹುತೇಕ ಪ್ರಜಾಸೌಧಕ್ಕೆ ಇಡೀ ಗುರುಬಿಟ್ಕಲ್ ತಿರುಗಿಸಿದ್ರು. ನಮ್ಮಪ್ಪಗೆ 5 ವರ್ಷ ಜಾಗ ಕೊಡ್ಲಿಲ್ಲ. ಇಡೀ ಗುರುಬಿಟ್ಕಲ್ ತಿರುಗಿಸಿದ್ರೆ ಜಾಗನೇ ಕೊಡ್ಲಿಲ್ಲ. ಇವಾಗ ಆ ಪ್ರಜಾಸೌಧಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಬಹಳ ಮುತುವರ್ಜಿ ವಹಿಸಿ ಇಡೀ 224 ಕ್ಷೇತ್ರದಾಗ ಪ್ರಜಾಸೌಧಗಳು ಎಲ್ಲ ಊರವರ ಕಟ್ಟ್ಯಾರ. ಜನಗಳಿಗೆ ಅನುಕೂಲ ಆಗಬೇಕು, ಕಾಲ್ನಡಿಗೆಯಲ್ಲಿ ಬಂದು ಸಹ ಅವರಿಗೆಲ್ಲ ಅಧಿಕಾರ ವರ್ಗಗಳು ಸಿಗಬೇಕು, ಆಫೀಸ್ಗಳು ಸಿಗ್ಬೇಕಮ್ಮ ನಿಟ್ಟಿನಾಗ ಈಗ ನಾವು ಓಲ್ಡ್ ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 8 ಕೋಟಿ 60 ಲಕ್ಷ ರೂಪಾಯಿ ಈಗಾಗಲೇ ಟೆಂಡರ್ ಆಗಿರ್ತಕ್ಕಂಥದ್ದು ಇದೆ. ಮೊದಲನೇ ಅಂತ 2ನೇ ಫ್ಲೋರಿಗೆ ಇನ್ನೂ ದುಡ್ಡು ಬೇಕಾದ್ರೂ ಮಂತ್ರಿಗಳು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದು ಸಹ ನಿನ್ನೆ ಎಲ್ಲಾ ಪ್ರಜಾಸೌಧಗಳು ಭೂಮಿ ಪೂಜೆಯನ್ನ ನಿನ್ನೆ ಮುಖ್ಯಮಂತ್ರಿಗಳು ರಾಯಚೂರಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಆ ಕೆಲಸನೂ ಆದಷ್ಟು ಬೇಗ ಮಾಡ್ತದೆ. ವರ್ಗಗಳು ಸಿಗಬೇಕು, ಆಫೀಸ್ಗಳು ಸಿಗ್ಬೇಕಮ್ಮ ನಿಟ್ಟಿನಾಗ ಈಗ ನಾವು ಓಲ್ಡ್ ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 8 ಕೋಟಿ 60 ಲಕ್ಷ ರೂಪಾಯಿ ಈಗಾಗಲೇ ಟೆಂಡರ್ ಆಗಿರ್ತಕ್ಕಂಥದ್ದು ಇದೆ. ಮೊದಲನೇ ಅಂತ 2ನೇ ಫ್ಲೋರಿಗೆ ಇನ್ನೂ ದುಡ್ಡು ಬೇಕಾದ್ರೂ ಮಂತ್ರಿಗಳು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದು ಸಹ ನಿನ್ನೆ ಎಲ್ಲಾ ಪ್ರಜಾಸೌಧಗಳು ಭೂಮಿ ಪೂಜೆಯನ್ನ ನಿನ್ನೆ ಮುಖ್ಯಮಂತ್ರಿಗಳು ರಾಯಚೂರಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಆ ಕೆಲಸನೂ ಆದಷ್ಟು ಬೇಗ ಮಾಡ್ತದೆ. ಮಾನ್ಯ ಗೃಹ ಮಂತ್ರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿರ್ತಕ್ಕಂಥದ್ದಿದೆ. ಪೊಲೀಸ್ ಸ್ಟೇಷನ್ ಊರ್ ಒಳಗಡೆ ಆಗಿದೆ, ಸ್ವಲ್ಪ ಹೊರಗಡೆ ಮಾಡಬೇಕು. ಪ್ಲಸ್ ಎಲ್ಲಾ ಇಲಾಖಾದವರಿಗೆ ಕ್ವಾರ್ಟರ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥದ್ದಿದೆ. ಆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅಂತ ತಿಳ್ಕೊಂಡು ಇಲಾಖೆಗೆ ಈಗಾಗಲೇ ಗೃಹ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಕಳೆದ ವಾರ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಮಂತ್ರಿಗಳಿಗೆ ಹೋಗಿ ಮನವಿ ಮಾಡಿ ಬಂದಿರತಕ್ಕಂಥದ್ದಿದೆ. ತಮ್ಮ ಅವಧಿಯಲ್ಲಿ ಒಂದು ಸಬ್ ರಿಜಿಸ್ಟರ್ ಕಚೇರಿಯನ್ನ ಗುರುಮಿಟ್ಕಲ್ಗೆ ಕೊಟ್ರೆ ಬಹಳ ಅನುಕೂಲ ಆಗ್ತದೆ ಈ ಭಾಗದ ಜನಕ್ಕೆ. ಯಾಕಂದ್ರೆ ಯಾದಗಿರಿ ಸಬ್ ರಿಜಿಸ್ಟರ್ ಆಫೀಸು
80%ಕ್ಕೂ ಹೆಚ್ಚು ನಾವು ಗುರುಮಿಟ್ಕಲ್ ಮತಕ್ಷೇತ್ರದವರೇ ಹೋಗ್ತಕ್ಕಂಥದ್ದು ಇದೆ ಅಂತ ಅವ್ರಿಗೊಂದು ಮ್ಯಾಪ್ ಹಾಕಿ ಕೊಟ್ಟು ಬಂದಿದ್ದೀವಿ. ಅದನ್ನ ನಾನು FDಗೆ ಕಳಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದು ಒಂದು. ಮಾನ್ಯ ಈಗಾಗಲೇ ಮಧು ಬಂಗಾರಪ್ಪ ಅವರಿಗೂ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿರ್ತಕ್ಕಂಥದ್ದು ಒಂದು BO ಆಫೀಸ್. ಇವು ಸ್ವಲ್ಪ ಸಬ್ ರಿಜಿಸ್ಟರ್ ಆಫೀಸು, BO ಆಫೀಸು, ಪೊಲೀಸ್ ಸ್ಟೇಷನು, ಕುಡಿಯ ನೀರಾಗ್ಲಿ, ಪ್ರಜಾಸೌಧ ಆಗ್ಲಿ, 50 ಬೆಡ್ ಹಾಸ್ಪಿಟಲ್ಗಳಾಗ್ಲಿ, ಇದೆಲ್ಲ ಆದ್ರೆ ಸ್ವಲ್ಪ ಈ ಭಾಗದ ಜನಗಳಿಗೆ ಒಂದಿಷ್ಟು ಅನುಕೂಲ ಆಗ್ತದೆ ಎಂಬುದು ಒಂದು ನನ್ನ ಕನಸಾಗಿರ್ತಕ್ಕಂಥದ್ದಿದೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದಿನ ಇದೇ ರೀತಿಯಲ್ಲಿ ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಇಲಾಖಾದವರಿಗೂ ಮತ್ತು ಕಾಂಟ್ರಾಕ್ಟರ್ದವರಿಗೂ ಈ ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನುದಾನದ ಕೊರತೆ ಇಲ್ಲಾರ್ದಂಗ ನೀಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ನೀವೊಂದು ಒಳ್ಳೆ ಕ್ವಾಲಿಟಿಲಿಂದ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ನಡೆದಿರ್ತಕ್ಕಂಥ ತಮ್ಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ನಮಸ್ಕಾರ. ಪೊಲೀಸ್ ಇಲಾಖೆಯವರು ಹೇಳಿರ್ತಕ್ಕಂಥದ್ದಿದೆ ಮತ್ತು ಸ್ವಲ್ಪ ಕ್ರೈಮ್ ಸಂಖ್ಯೆ ನಮ್ಮ ಗುರುಮಿಟ್ಕಲಲ್ಲಿ ಆಗಲಿ, ಜಿಲ್ಲೆಯಲ್ಲಿ ಆಗಲಿ ಅಥವಾ ಜಾಸ್ತಿ ಆಗಿದೆ ಎಂಬ ದೃಷ್ಟಿಯಲ್ಲಿ ಒಟ್ಟು 64 ಕ್ಯಾಮ್ರಾಗಳು, CC ಕ್ಯಾಮ್ರಾಗಳನ್ನ ಸೈದಾಪುರ, ಯರಗೋಳು ಎಲ್ಲೆಲ್ಲಿ ಎಂಟ್ರೆನ್ಸ್ ಆಗುತ್ತೆ ಮತ್ತು ಸಿಟಿಗೆ 32 ಕ್ಯಾಮ್ರಾಗಳನ್ನ ಈಗಾಗಲೇ CC ಕ್ಯಾಮ್ರಾಗಳನ್ನ ಒದಗಿಸಿರ್ತಕ್ಕಂಥದ್ದಿದೆ. ಸುಮ್ಮನೆ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು.